ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಳೆದ ವಿಡಿಯೋನಲ್ಲಿ ನಾವು ಯೂನಿಟ್ಸ್, ಲೆವೆಲ್ಸ್ ಮತ್ತು ಗ್ರಿಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಆರ್ಕಿಟೆಕ್ಚರ್ ಟ್ಯಾಬ್ ಬಂದರೆ ಇಲ್ಲಿ ವಾಲ್ಸ್ ನೋಡ್ತೀರಾ. ಸೊ ಇದರ ಶಾರ್ಟ್ಕಟ್ ಕೀ ಬಂದು WA. ನೀವು ವಾಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿದ್ರೆ ಹೈಟ್ ಮತ್ತು ಡೆಪ್ತ್ ಅಂತ ಇದೆ. ಹೈಟ್ ಅಂದರೆ ನಾವು ಒಂದು ಲೆವೆಲ್ನ ಮೇಲ್ಗಡೆ ಹೋಗೋದು, ಡೆಪ್ತ್ ಅಂದರೆ ಒಂದು ಲೆವೆಲ್ನ ಕೆಳಗೆ ಬರೋದು. ಡೆಪ್ತ್ ಅಂತ ಕ್ಲಿಕ್ ಮಾಡಿದ್ರೆ ಇದು -4000 ಹೋಗುತ್ತೆ. ಅದೇ ಹೈಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು 0 ಲೆವೆಲಲ್ಲಿ ಉಳ್ಕೊಳ್ಳುತ್ತೆ. ಇದು ಅನ್ಕನೆಕ್ಟೆಡ್ ಲೆವೆಲ್ 4000 ಹೋಗುತ್ತೆ. ಅನ್ಕನೆಕ್ಟೆಡ್ ಲೆವೆಲ್ ಅಂದರೆ ಇದನ್ನು ನಾವು ಚೇಂಜ್ ಮಾಡ್ಕೋಬೋದು. ಸೊ ಲೆವೆಲ್ 0 ಇಂದ ಲೆವೆಲ್ 1ಗೆ ಚೇಂಜ್ ಮಾಡ್ಬೋದು, ಅಥವಾ ಅನ್ಕನೆಕ್ಟೆಡ್ ಅಂತ ಇಟ್ಟು ಈ ಹೈಟ್ನ ಚೇಂಜ್ ಮಾಡ್ಕೋಬೋದು. ಇದನ್ನು ನಾವು ಬೇಕಾದರೆ 3500 mm ಅಂತ ಕೂಡ ಕೊಡ್ಬೋದು. ಪ್ರೆಸ್ ಓಕೆ. ಸೊ ಈಗ ನಾವು ಲೆವೆಲ್ 2 ಇಟ್ಕೊಳ್ಳೋಣ, ಲೆವೆಲ್ 1ಅಲ್ಲಿ ಇಟ್ಕೊಳ್ಳೋಣ. ಸೊ ಇದು ಲೊಕೇಶನ್ ಬಂದು ವಾಲ್ ಸೆಂಟರ್, ವಾಲ್ ಫೇಸ್. ಮುಂದೆ ಬರ್ತಾ ಬರ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಮೆಂಟ್ ಬಂದು ಚೈನ್, ಇದನ್ನು ಟರ್ನ್ ಆಫ್ ಟರ್ನ್ ಆನ್ ಮಾಡ್ಕೋಬೋದು. ಓಕೆ, ಇದು ಮುಂದೆ ಬರೋದನ್ನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಳ್ಕೊತಾ ಹೋಗ್ತೀನಿ. ಸೊ ಇಲ್ಲಿ ನಾವು ಲೈನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಲೈನ್ ಆಪ್ಷನ್ ಬಂದು ಸೊ ಈ ರೀತಿಯ ಮಾಡೆಲ್ನ ಮಾಡ್ಬೋದು. ಸೊ ಈಗ ಚೈನ್ ಆಪ್ಷನ್ ಆಫ್ ಮಾಡಿದ್ರೆ ಈಗ ಈ ವಾಲ್ನ ಇಲ್ಲಿ ಕಂಟಿನ್ಯೂ ಮಾಡಿ ಬಿಟ್ಟರೆ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಚೈನ್ ಆಪ್ಷನ್ ಆನ್ ಮಾಡಿಕೊಂಡ್ರೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಹಾಗೆ ಇಲ್ಲಿ ಆಫ್ಸೆಟ್ ಆಪ್ಷನ್ ನೋಡ್ತಿದ್ದೀರಲ್ಲ, ಆಫ್ಸೆಟ್ ಬಂದು ಒಂದು 500 mm ಅಂತ ತಿಳ್ಕೊಳ್ಳೋಣ. ಸೊ ಅದನ್ನೇ ಇಲ್ಲಿ ಡ್ರಾ ಮಾಡಿದ್ರೆ 500 mm ಆಫ್ಸೆಟ್ ಆಗುತ್ತೆ. ಓಕೆ, ಸೊ ಇದನ್ನು ಮೇಲ್ಗಡೆ ಬೇಕೋ ಕೆಳಗೆ ಬೇಕೋ ಹೇಗೆ ಚೇಂಜ್ ಮಾಡೋದು ಅಂದರೆ ನೀವು ಸ್ಪೇಸ್ ಬಾರ್ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ವಾಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಟೂಲ್ಸ್ಗಳಿದೆ, ಬೇರೆ ಬೇರೆ ಟೂಲ್ಸ್. ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಈ ಥರ ಡ್ರಾ ಮಾಡ್ಬೋದು. ಅದೇ ರೀತಿಯ ಪಾಲಿಗಾನ್ ಲೆವೆಲ್, ಪಾಲಿಗಾನಲ್ಲಿ ಎಷ್ಟು ಸೈಡ್ಸ್ ಹೇಳಿದ್ರೆ 5 ಸೈಡ್ಸ್ ಅಂತ ಹೇಳಿದ್ರೆ 5 ಸೈಡ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಸರ್ಕಂಫ್ರೈಸ್ಡ್ ಪಾಲಿಗಾನ್, ಇನ್ನರ್ ಸೈಡ್ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ಕಲ್. ಸೊ ಅದೇ ರೀತಿಯ ಬಂದು ಆರ್ಕ್, ಸ್ಟಾರ್ಟ್ ಆ್ಯಂಡ್ ಎಂಡ್ ರೇಡಿಯಸ್ ಆರ್ಕ್. ಒಂದು ಸ್ಟಾರ್ಟ್ ಮತ್ತು ಎಂಡ್ ಪಾಯಿಂಟ್ ಕೊಟ್ಟು ಒಂದು ಆರ್ಕ್ನ ಕ್ರಿಯೇಟ್ ಮಾಡೋದು. ಸೊ ಇದು ಸೆಂಟರ್ ಎಂಡ್ಸ್ ಆರ್ಕ್. ಓಕೆ, ಇದು ಸೆಂಟರಿಂದ ಒಂದು ಆರ್ಕ್ ಕ್ರಿಯೇಟ್ ಆಗುತ್ತೆ. ಸೆಂಟರ್ ಒಂದು ಕ್ಲಿಕ್ ಮಾಡಿ, ಸೊ ಒಂದು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯ ಒಂದು ಆರ್ಕ್ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಟಾರ್ಗೆಟ್ ಎಂಡ್ ಆರ್ಕ್. ಇದು ಬಂದು ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಒಂದು ಆರ್ಕ್ನ ಕ್ರಿಯೇಟ್ ಮಾಡ್ಬೋದು, ಯಾವ ಆ್ಯಂಗಲ್ ಬೇಕಾದರೂ. ಇದನ್ನು ನಾವು ಆಚೆ ಕಡೆ ಎಲ್ಲೇ ಕ್ಲಿಕ್ ಮಾಡಿದ್ರೂ ಅದು ಕ್ರಿಯೇಟ್ ಆಗೋದಿಲ್ಲ, ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಆಗ. ಬಟ್ ಯಾವ್ದಾದ್ರು ಒಂದು ಎಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಎಂಡ್ ಜೊತೆಗೆ ನಾವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫಿಲೆಟ್ ಆರ್ಕ್. ಸೊ ಇದು ಬಂದು ಯಾವ್ದಾದ್ರು ಎಡ್ಜಸ್ಸಲ್ಲಿ ಒಂದು ಆ್ಯಂಗಲ್ ಬೇಕು ಅಂತ ಹೇಳಿದಾಗ 2 ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಒಂದು ಫಿಲೆಟ್ ಆರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಬಂದು ಎಲಿಪ್ಸ್ ಬಂದು ಈ ರೀತಿಯ ಒಂದು ಎಲಿಪ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಪಾರ್ಷಲ್ ಎಲಿಪ್ಸ್. ನೆಕ್ಸ್ಟ್ ಬಂದು ಪಿಕ್ ಲೈನ್ ಬಂದು ಸೊ ನೀವು ಯಾವ್ದಾದ್ರು ವಾಲ್ನ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದಕ್ಕೆ ಆಫ್ಸೆಟ್ ಕೊಟ್ಟು ಒಂದು 1000 mm ಆಫ್ಸೆಟ್ ಕೊಟ್ಟರೆ ಸೊ ಈ ವಾಲ್ನ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಡಾಟೆಡ್ ಲೈನ್ ಕ್ರಿಯೇಟ್ ಆಗುತ್ತಲ್ಲ. ಸೊ ಈ ರೀತಿಯ ಆಫ್ಸೆಟ್ನ ಒಂದು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು.
ಯಾವ ವಾಲ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇದನ್ನ. ಓಕೆ, ಸೊ ಇದನ್ನ 3D ವ್ಯೂ ಅಲ್ಲಿ ನೋಡೋದಾದ್ರೆ ಈ ರೀತಿ ಕಾಣಿಸುತ್ತೆ. ಸೊ ಲೆಟ್ಸ್ ಡಿಲೀಟ್ ಆಲ್ ದಿಸ್ ಎಲಿಮೆಂಟ್ಸ್. ಮುಂದೆ ಅದೇ ವಾಲ್ಸ್ನ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ವಾಲ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇದು ಡ್ರಾಪ್ ಡೌನ್ ಆರೋ ಕ್ಲಿಕ್ ಮಾಡಿದ್ರೆ ಇದು ಬೇಕಾದಷ್ಟು ತುಂಬ ವೆರೈಟೀಸ್ ಆಫ್ ವಾಲ್ಸ್ ನೀವು ನೋಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಟೀರಿಯರ್ ವಾಲ್ನ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ತುಂಬ ಲೇಯರ್ಸ್ಗಳು ಇರುತ್ತೆ ಈ ಇದರಲ್ಲಿ, ಈ ರೀತಿಯ ವಾಲ್ಸಲ್ಲಿ. ಸೊ ಒಂದು ಫ್ಲೋರಿಂಗ್ ಹಾಕೋಣ. ಓಕೆ, ಸೊ ಒಂದು ಫ್ಲೋರಿಂಗ್ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ವಾಲ್ ಹಾಕಿದ್ರೆ, ಸೊ ಇದು ವಾಲ್ ಸೆಂಟರ್ ಅಂತ ಇದೆ, ಅಂದರೆ ಈ ಫ್ಲೋರಿಂಗ್ನ ಮಧ್ಯದಲ್ಲಿ ಈ ವಾಲ್ ಕ್ರಿಯೇಟ್ ಆಗುತ್ತೆ, ವಾಲ್ ಸೆಂಟರ್ ಅಂತ ಹೇಳಿದ್ರೆ. ಸೊ ಅದೇ ಈಗ ನಾವು ವಾಲ್ ಸೆಂಟರ್ ಬಿಟ್ಟು ಕೋರ್ ಸೆಂಟರ್ ಅಂತ ಕ್ರಿಯೇಟ್ ಮಾಡಿದ್ರೆ, ಸೊ ಇದು ನೋಡಿ, ಈ ವಾಲ್ನ ಸ್ಟ್ರಕ್ಚರಲ್ ಕೋರ್ಗೆ ಅಲೈನ್ ಆಗುತ್ತೆ. ಇದು ಎಕ್ಸಾಕ್ಟ್ ಸೆಂಟರ್ಗೆ ಅಲೈನ್ ಆಗುತ್ತೆ, ಇದು ವಾಲ್ನ ಲೈಕ್ ಸ್ಟ್ರಕ್ಚರಲ್ ಕೋರ್ಗೆ ಅಲೈನ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಫೇಸ್ ಆಫ್ ಫಿನಿಶ್ ಫೇಸ್ಗೆ ಎಕ್ಸ್ಟೀರಿಯರ್. ಓಕೆ, ಸೊ ಇದು ಬಂದು ಈ ರೀತಿ ಫಿನಿಶ್ ಫೇಸ್ ಯಾವುದಿದೆ, ಸೊ ಆ ಫೇಸ್ಗೆ ಎಕ್ಸ್ಟೀರಿಯರ್ಗೆ ಅಲೈನ್ ಆಗುತ್ತೆ. ಇದು ಬೇಡ, ಲೈಕ್ ಫಿನಿಶ್ ಫೇಸ್ ಇಂಟೀರಿಯರ್ ಚೇಂಜ್ ಮಾಡ್ಕೊಳ್ಳೋಣ ಅಂದರೆ ಫಿನಿಶ್ ಫೇಸ್ ಇಂಟೀರಿಯರ್ಗೆ ಸೆಲೆಕ್ಟ್ ಆಗುತ್ತೆ. ಅದೇ ನಾವು ಕೋರ್ ಫೇಸ್ನ ಎಕ್ಸ್ಟೀರಿಯರ್ಗೆ ಇದು ಮಾಡ್ಕೊಳ್ಳೋಣ ಅಂದರೆ, ಸೊ ಕೋರ್ ಫೇಸ್ ಬಂದು, ಸೊ ಅಲ್ಲಿನ ಕೋರ್ ಬಂದು ಸ್ಟ್ರಕ್ಚರಲ್ ಕೋರ್, ಆ ಸ್ಟ್ರಕ್ಚರಲ್ ಕೋರ್ಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ಗೆ ಅಲೈನ್ ಆಗುತ್ತೆ. ಸೊ ಈ ರೀತಿ ನಾವು ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಸೊ ಈಗ ನಾವು ಈ ವಾಲ್ಸ್ನ ಕ್ರಿಯೇಟ್ ಮಾಡಿ ಎಕ್ಸ್ಟೀರಿಯರ್ಗೆ ಹಾಕೋಣ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು, ಈ ವಾಲ್ನ ಬಂದು ಇಲ್ಲಿಗೆ ಅಲೈನ್ ಮಾಡಬೇಕು. ಅಂದರೆ ಈ ವಾಲ್ನ ಇಲ್ಲಿ ಮೂವ್ ಮಾಡ್ಬೋದು. ಈ ವಾಲ್ನ ಸೆಲೆಕ್ಟ್ ಮಾಡಿಕೊಂಡು ಇದರ ಮೂವ್ ಕೂಡ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಬಂದು ಅಲೈನ್, AL ಅಂತ ಕರಿತೀವಿ. ಅಲೈನ್ನ ಟೈಪ್ ಮಾಡಿದ್ರೆ, ಸೊ ಫಸ್ಟ್ ಎಲ್ಲಿಗೆ ಅಲೈನ್ ಮಾಡಬೇಕು ಅಂತ ಕೇಳುತ್ತೆ. ಸೊ ವಾಲ್ ಫ್ಲೋರಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಎಲ್ಲಿಗೆ ಅಲೈನ್ ಮಾಡಬೇಕು ಅಂತ ಅಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇದು ಇಂಟೀರಿಯರ್ ಫೇಸ್ಗೂ ಎಕ್ಸ್ಟೀರಿಯರ್ ಫೇಸ್ಗೂ ಅಲೈನ್ ಮಾಡಬೇಕು ಅಂತ ಕೇಳುತ್ತೆ. ಸೊ ನಾವು ನೆಕ್ಸ್ಟು ಈ ಇಂಟೀರಿಯರ್ ಫೇಸು ಇಲ್ಲಿ ಅಲೈನ್ ಆಗಬೇಕು ಅಂತ ಕೊಡ್ತೀವಿ, ಆಟೋಮೆಟಿಕ್ ಆಗಿ ಬಂದು ಅಲೈನ್ ಆಗುತ್ತೆ. ಸೊ ಅದೇ ರೀತಿ ಈ ವಾಲ್ ಬಂದು ಈ ವಾಲ್ ಜೊತೆಗೆ ಲೈಕ್ ಜಾಯಿನ್ ಆಗಬೇಕು ಅಂತ ಅನ್ಕೋತೀವಿ. ಸೊ ಈಗ ಬಂದು ಈ ಡಾಟ್ ಇಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಇದನ್ನ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಜಾಯಿನ್ ಆಗುತ್ತೆ. ಸೊ ಅಥವಾ ಇನ್ನೊಂದು ಆಪ್ಷನ್ ಬಂದು ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್, TR ಶಾರ್ಟ್ಕಟ್ ಕೀ, TR ಅಂತ ಟೈಪ್ ಮಾಡಿದ್ರೆ ಈ ವಾಲ್ ಜೊತೆ ಅಲೈನ್ ಮಾಡಿದ್ರೆ, ಸೊ ಆಟೋಮೆಟಿಕ್ ಆಗಿ ಇದು ಬಂದು ಇವೆರಡು ಜಾಯಿನ್ ಆಗುತ್ತೆ. ಓಕೆ, ಸೊ ಅದನ್ನೇ ನಾವು 3D ವ್ಯೂಲಿ ನೋಡೋದಾದ್ರೆ ಈಗ ಕಾಣಿಸುತ್ತೆ. ಹೀಗೆ ಫ್ಲೋರಿಂಗ್ ಇದೆ. ನೆಕ್ಸ್ಟ್ ವಾಲ್ಸ್ನ ನಾವು ಮಾಡೆಲ್ ಮಾಡ್ಕೊಳ್ತೀವಿ. ಸೊ ಹಾಗೆ ಈ ವಾಲ್ನ ನಾವು ಮಾಡಿಫೈ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ಒಂದು ವಾಲ್ನ ಡ್ರಾ ಮಾಡೋಣ. ಓಕೆ, ಸೊ ಈ ವಾಲ್ನ ಡ್ರಾ ಮಾಡಿದ್ಮೇಲೆ 3D ವ್ಯೂಗೆ ಹೋಗೋಣ. ಸೊ ಈ 3D ವ್ಯೂನಲ್ಲಿ
ಈ ವಾಲ್ಗೆ ಸಮ್ ಡಿಸೈನ್ ಕೊಡೋಣ. ಎಡಿಟ್ ಪ್ರೊಫೈಲ್ ಇದೆಯಲ್ಲ, ಎಡಿಟ್ ಪ್ರೊಫೈಲ್ ಮಾಡಿದ್ರೆ ಈ ರೀತಿಯ 4 ಕಾರ್ನರ್ಸ್ ರೆಕ್ಟ್ಯಾಂಗಲ್ ವಾಲ್ ಡಿಸೈನ್ ಆಪ್ಷನ್ ಬರುತ್ತೆ. ಸೊ ಇದನ್ನ ಡಿಲೀಟ್ ಮಾಡೋಣ. ಸೊ ಇಲ್ಲಿಗೆ ನಾವು ಆರ್ಕ್ ಕೊಡೋಣ. ಸೊ ಇಲ್ಲಿ ಸೆಂಟರ್ಗೆ ನಾವು ಒಂದು ಸರ್ಕಲ್ ಕೊಡೋಣ. ಇದನ್ನ ಬೇಕಾದ್ರೆ ಒಂದು ಸ್ವಲ್ಪ ಆಂಗಲ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಅಕಸ್ಮಾತ್ ಈ ಲೈನ್ ಜಾಯಿನ್ ಆಗದೆ ಇದ್ರೆ ನೀವು ಓಕೆ ಕೊಟ್ಟರೆ ಜಾಯಿನ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಇನ್ ಕ್ಲೋಸ್ಡ್ ಲೂಪ್ಸ್. ಸೊ ಇದನ್ನ TR ಮುಖಾಂತರ, ಟ್ರಿಮ್ ಜಾಯಿನ್ ಮುಖಾಂತರ, ಟ್ರಿಮ್ ಆರ್ ಎಕ್ಸ್ಟೆಂಡ್ TR ಅಂತ ಟೈಪ್ ಮಾಡಿದ್ರೆ ಸೊ ಇವೆರಡು ಜಾಯಿನ್ ಆಗುತ್ತೆ. ಪ್ರೆಸ್ ಓಕೆ. ಸೊ ಈ ರೀತಿ ನೀವು ವಾಲ್ಸ್ನ ಮಾಡಿಫೈ ಮಾಡ್ಬೋದು. ಸೊ ಇಲ್ಲ ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಬರಬೇಕು ಅಂದರೆ ರೀಸೆಟ್ ಪ್ರೊಫೈಲ್ ಅಂತ ಇದೆ. ರೀಸೆಟ್ ಪ್ರೊಫೈಲ್ ಮಾಡಿದ್ರೆ ಒರಿಜಿನಲ್ ಪೊಸಿಷನ್ ಬರುತ್ತೆ. ಓಕೆ. ಸೊ ಇಲ್ಲಿ ವಾಲ್ ಓಪನಿಂಗ್ ಇದೆ. ವಾಲ್ ಓಪನಿಂಗ್ ಕೊಡ್ಬೋದು ಬೇಕಾದ್ರೆ. ಸೊ ಇದು ನೋಡ್ಬೋದು ನೀವು, ವಾಲ್ ಓಪನಿಂಗ್ ಕೊಟ್ಟರೆ ಸೊ ಇಲ್ಲಿ ಓಪನ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ಅದನ್ನ 3D ವ್ಯೂ ನೋಡಿದ್ರೆ ಇಲ್ಲೊಂದು ವಾಲ್ ಓಪನ್ ಕ್ರಿಯೇಟ್ ಆಗಿದೆ ನೋಡಿ. ಇದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ಓಕೆ. ಸೊ ನೆಕ್ಸ್ಟ್ ಬಂದು ಒಂದು ರೆಕ್ಟ್ಯಾಂಗಲ್ ವಾಲ್ ಹಾಕೋಣ. ಸೊ ಇದೇ ಲೆವೆಲ್ಗೆ ಒಂದು ರೂಫ್ ಹಾಕೋಣ. ಈಗ ನೋಡ್ತಿರ್ಬೋದು ನೀವು, ರೂಫ್ ಮತ್ತೆ ವಾಲ್ಗೂ ಈ ಗ್ಯಾಪ್ ಇದೆ. ಶೋ ಈ ವಾಲ್ಸ್ಗಳು ಬಂದು ರೂಫ್ ಮೇಲೆ ಅಟ್ಯಾಚ್ ಆಗಿಲ್ಲ. ಈ ರೂಫ್ಗೂ ಮತ್ತೆ ವಾಲ್ಗೂ ಗ್ಯಾಪ್ ಇದೆ. ಓಕೆ. ಸೊ ಇದನ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಈಗ. ಸೊ ಈ ಎಲ್ಲ ವಾಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ಲಾನಿಗೆ ಬರೋಣ. ಈ ಎಲ್ಲ ವಾಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ. ಸೊ 3D ವ್ಯೂಗೆ ಬಂದು ಇಲ್ಲಿ ಅಟ್ಯಾಚ್ಡ್ ಟಾಪ್ ಆರ್ ಬೇಸ್ ಅಂತ ಇದೆ. ಸೊ ಇಲ್ಲಿ ಅಟ್ಯಾಚ್ ಅಂತ ಕೊಡೋಣ. ಸೊ ಎಲ್ಲಿಗೆ ಅಟ್ಯಾಚ್ ಆಗಬೇಕು ಅಂತ ಕೇಳುತ್ತೆ. ಈ ರೂಫ್ಗೆ ಅಂತ ಕೊಡೋಣ. ಸೊ ಆಟೋಮೆಟಿಕ್ ಆಗಿ ಈ ರೂಫ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆ. ಸೊ ಅದೇ ರೀತಿ ನೀವು ಈ ವಾಲ್ನ ನಾವು ಸ್ಟ್ರಕ್ಚರಲ್ ವಾಲ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ನೀವು ಪ್ರಾಪರ್ಟೀಸ್ ಪ್ಯಾನಲ್ಗೆ ಬಂದರೆ ಸೊ ಇಲ್ಲಿ ಸ್ಟ್ರಕ್ಚರಲ್ ಅಂತ ಇದೆ. ಸ್ಟ್ರಕ್ಚರಲ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟ್ರಕ್ಚರಲ್ ವಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಸ್ಟ್ರಕ್ಚರಲ್ ಬೇರಿಂಗ್, ಸ್ಟ್ರಕ್ಚರಲ್ ಡೀಟೇಲ್ಸ್ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಬೇಕಾದರೆ ಆಫ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್. ಓಕೆ. ಸೊ ಈ ಕರೆಂಟ್ಲಿ ನೀವು ನೋಡ್ತಿರ್ಬೋದು ಲೆವೆಲ್ 1, ಲೆವೆಲ್ 0 ಮಾತ್ರ ಇದೆ. ಸೊ ಅಡಿಷನಲ್ ಲೆವೆಲ್ಸ್ ಹಾಕೋಣ. ಸೊ ಈ ವಾಲ್ನ ಕ್ರಿಯೇಟ್ ಮಾಡಿದ್ದೀವಲ್ವ. ಸೊ ಈ ವಾಲ್ನ ನಾವು ಬೇಕಾದರೆ ನೆಕ್ಸ್ಟ್ ಲೆವೆಲ್ 1ಗೆ ಬೇಕಾದ್ರೂ ಜಾಯಿನ್ ಮಾಡ್ಬೋದು. ಲೆವೆಲ್ 1ಇಂದ ಲೆವೆಲ್ 2. ಸೊ ಲೆವೆಲ್ ಇದು ಹೋಗಲ್ಲ. ಸೊ ಏನಕ್ಕೆ ಹೋಗಲ್ಲ ಅಂದರೆ ಇದು ಅಟ್ಯಾಚ್ ಆಗಿದೆ ಈ ರೂಫ್ಗೆ. ಅದನ್ನು ಡಿಟ್ಯಾಚ್ ಮಾಡ್ಕೋಬೇಕು. ಡಿಟ್ಯಾಚ್ ಹೇಗೆ ಮಾಡೋದು ಅಂದರೆ ಈ ವಾಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಡಿಟ್ಯಾಚ್ ಅಂತ ಕೊಡಬೇಕು. ಎಲ್ಲಿಂದ ಡಿಟ್ಯಾಚ್ ಮಾಡಬೇಕು ಅಂತ ಕೇಳುತ್ತೆ. ಸೊ ರೂಫಿಂದ ಡಿಟ್ಯಾಚ್ ಮಾಡಿದ್ರೆ ಸೊ ಅದು ಲೆವೆಲ್ 2ಗೆ ಹೋಗುತ್ತೆ. ಈಗೇನು ಇದನ್ನು ಬೇಕಾದ್ರೆ ನಾವು ಲೆವೆಲ್ 3ಗೆ ಬೇಕಾದ್ರೂ ಕಳಿಸ್ಬೋದು. ಓಕೆ. ಸೊ ದಿಸ್ ಆರ್ ದಿ ಬೇಸಿಕ್ ಟೂಲ್ಸ್ ಫಾರ್ ಯೂಸ್ ವಾಲ್ಸ್. ಓಕೆ. ಸೊ ಇದ್ರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್. ಸೊ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಡೋರ್, ವಿಂಡೋ, ಫ್ಲೋರಿಂಗ್, ರೂಫಿಂಗ್ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.